ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ 9ನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ, ಅದರ ಮೊದಲನೇ ಅಭ್ಯಾಸ 1.1. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ಬಿಡಿಸೋಣ. ಮೊದಲನೇ ಪ್ರಶ್ನೆ ಇಲ್ಲಿದೆ. 0 ಒಂದು ಭಾಗಲಬ್ಧ ಸಂಖ್ಯೆ ಎ, ಅದನ್ನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆಯಬಹುದೇ? ಇಲ್ಲಿ ಕಂಡೀಷನ್ ಏನಪ್ಪಾ, ಪಿ ಮತ್ತು ಕ್ಯೂಗಳು ಎರಡು ಪೂರ್ಣಾಂಕ ಗಣಕ್ಕೆ ಸೇರಿದವುಗಳಂತಾಗಿವೆ. ಇಲ್ಲಿ ಜಡ್ ಅಂದ್ರೆ ಪೂರ್ಣಾಂಕಗಳ ಘನ. ಇಲ್ಲಿ ಕ್ಯೂ ನ ಬೆಲೆ ಏನಪ್ಪಾ ಅಂದ್ರ 0 ಇರಬಾರ್ದು, ಅಂದ್ರೆ ಛೇದ ಪದ 0 ಇರಬಾರ್ದು. ಹಾಗಾದ್ರೆ ನಮ್ದು ಕ್ವಶನ್ ಏನಪ್ಪಾ 0. ಇಲ್ಲಿ 0 ಒಂದು ಭಾಗಲಬ್ಧ ಸಂಖ್ಯೆ ಆಗ್ತೈತಿ ಅನ್ನೋದು ಕೇಳ್ತಾರ. ಹೌದು, 0 ಕೂಡ ಏನಪ್ಪಾ ಒಂದ ಭಾಗಲಬ್ಧ ಸಂಖ್ಯೆ ಆಗ್ತೈತಿ. ಭಾಗಲಬ್ಧ ಸಂಖ್ಯೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಯಾವ ಸಂಖ್ಯೆಯನ್ನ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರಿಬಹುದು ಆ ಎಲ್ಲಾ ಸಂಖ್ಯೆಗಳು ಏನಪ್ಪಾ ಅಂದ್ರ ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ನಮ್ಮ ಉತ್ತರ ಏನಪ್ಪಾ ಹೌದು, 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ ನೀವು ಹೆಂಗ್ ಬರಿಬಹುದಪ್ಪ? 0 ಅನ್ ಪಿ ಅಪಾನ್ ಕ್ಯೂ ರೂಪದಾಗ ಬರೀರಿ ಅಂದ್ರ ಇದ್ರ ಛೇದ ಪದ ಏನೂ ಇಲ್ಲ ಅಂದ್ರೆ ಎಷ್ಟು ಇರ್ತದಪ್ಪ? 0ದು ಯಾವುದೇ ಒಂದ್ ಸಂಖ್ಯೆದು 1 ಇರ್ತೈತಿ. ಹಾಗಾದ್ರೆ ನೋಡ್ರಿ, ಇದು ಏನಾಯ್ತು? ಪಿ ಅಪಾನ್ ಕ್ಯೂ ರೂಪದ ಒಂದು ಸಂಖ್ಯೆ ಆಯಿತು. ಓಕೆ ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಎರಡನೇ ಪ್ರಶ್ನೆ. ವಿದ್ಯಾರ್ಥಿಗಳು, ಎರಡನೇ ಪ್ರಶ್ನೆ, 2 ಮತ್ತು 3ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ. ಅಂದ್ರೆ ಇಲ್ಲಿ ನೋಡ್ರಪ್ಪ, 2 ಮತ್ತು 3 ಏನದಾವಪ್ಪ ಅಂದ್ರ ಪೂರ್ಣಾಂಕಗಳದಾವ. ಇದ್ರ ನಡುವೆ ಬರ್ತಕ್ಕಂಥ 6 ಸಂಖ್ಯೆಗಳನ್ನ ಬರೀರಿ ಅಂತ ಹೇಳ್ದ ನಾವು. ಅಂದ್ರೆ ಯಾವ ರೂಪದಾಗಿರ್ಬೇಕು? ಪಿ ಅಪಾನ್ ಕ್ಯೂ ರೂಪನಾಗ ಇರ್ಬೇಕು. ಓಕೆ ವಿದ್ಯಾರ್ಥಿಗಳೇ, ಎಷ್ಟು ಬರಿ ಅಂದಾರಪ್ಪ? 6 ಬರಿ ಅಂದಾರ. ನೀವೇನ್ ಮಾಡ್ರಿ, ಅತಿ ಸುಲಭವಾಗಿ ನಾವು ಕಂಡುಹಿಡಿಬಹುದು. ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ 6ಕ್ಕ ಒಂದು ಕೂಡಿಸ್ಬಿಡ್ರಿ. ಎಷ್ಟಾಯ್ತಪ್ಪ? 6 + 1 7 ಆಗ್ಬಿಡ್ತು. ಇವಾಗ ನಾವು ಏನ್ ಮಾಡೋಣ, ಈ 2ಕ್ಕ ಮತ್ತು 3ಕ್ಕ 7ರಿಂದ ಗುಣಿಸೋನು ಮತ್ತು ಭಾಗಿಸೋನು. 2 × 7 ಇದು ಬಾಗ್ಲೆ 7. ಏನಾಯ್ತದ? 2 7 14 ಬಂತು. ಇದ್ರ ಕೆಳಗೆ ಏನಾರ 1 ಇರ್ತೀವಿ, 1 7 7 ಆಯ್ತು. ಅಂದ್ರೆ 2 ಹೆಂಗ್ ಬರಿಬಹುದು ನಾವು? 14/7. ಅಂದ್ರೆ ಇದಕ್ಕೊಂದು ಸಮ ಭಾಗಲಬ್ಧ ಸಂಖ್ಯೆ ಆದಂಗ ಆಯ್ತು. 2 ಒಂದು ಆಲ್ರೆಡಿ ಭಾಗಲಬ್ಧ ಸಂಖ್ಯೆನೇ ಐತಿ. 14/7 ಬಂದ್ಬಿಡ್ತು. ಇನ್ನು 3ನ ಹೆಂಗ್ ಬರಿಬಹುದಪ್ಪ? ಇದೇ ತರ ಬರೆದ್ರ 3ಕ್ಕೂ ಕೂಡ ಏನ್ ಮಾಡ್ರಿ, ಇಲ್ಲಿ ಹೆಂಗ್ 7ಕ್ಕೆ ಗುಣಿಸಿ ಭಾಗಿಸಿಲ್ಲ, ಇದಕ್ಕೂ ಕೂಡ ಅಷ್ಟೇ ಮಾಡ್ಬಿಡ್ರಿ. 3 7/7 3 7 21. ಇದ್ರ ಕೆಳಗೆ ಏನಿಲ್ಲ 1 ಇರ್ತೀವಿ, 1 7 7. ಅಂದ್ರ 2ನ್ನ 14/7 ಮತ್ 3ನ್ನ 21/7 ಅಂತ ಬರಿಬಹುದು. ಸಂಕ್ಷಿಪ್ಸಿದ್ರ 7 1 7 3 21 ಮತ್ 3 ಬರುತ್ತೆ ಅದು. ಹಾಗಾದ್ರೆ ನೋಡ್ರಿ, ಇಲ್ಲಿ 14 ಅಂದ್ರ 14/7 ಅಂದ್ರೆ ಎಷ್ಟು ಇದು? 2 ಇದು. ಇದ್ರ ನಡುವಾರ ಇದ್ರ ಮುಂದಿನ ಸಂಖ್ಯೆ ಬರೆಯೋದಪ್ಪ 15/7. ಇದಕ್ಕಿಂತ ದೊಡ್ಡದು 16/7 17/7 18/7 19/7 20/7 ಅಂದ್ರೆ ಎಷ್ಟಾದ್ರು ನೋಡ್ರಿ, 1 2 3 4 5 6 ಆಗ್ಬಿಟ್ಟು. ಇದ್ರ ಮುಂದಿನ ಸಂಖ್ಯೆ ಏನಪ್ಪ? 20ರ ಮುಂದಿಂದು 21/7. ಅಂದ್ರ ಇದು ನಮ್ದು 2, ಇದು ನಮ್ದು 3. ಈ ಸಂಖ್ಯೆಗಳು ಏನದಪ್ಪ ಅಂದ್ರ ಈ 2 ಮತ್ತು 3ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳದು. ವಿದ್ಯಾರ್ಥಿಗಳನ್ನ ಇಲ್ಲಿ 7 ಯಾಕೆ ತಗೊಂಡ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ. ನಮ್ಗೆ ಎಷ್ಟು ಸಂಖ್ಯೆಗಳು ಬರಿ ಅಂದಿದಪ್ಪ? 6 ಸಂಖ್ಯೆಗಳು ಬರಿ ಅಂದಿದ್ದ. 6ಕ್ಕೆ ನಾವು 1 ಕೂಡಿಸಿದೆ, 6 + 1 7 ಆಯ್ತು. ಹಾಗಾದ್ರ ಆ 2ಕ್ಕೆ 7ರಿಂದ ಗುಣಿಸಿ ಭಾಗಿಸಿದೆ, 3ಕ್ಕೂ ಕೂಡ 7 ಮತ್ತು ಗುಣಿಸಿ ಮತ್ತ ಭಾಗಿಸಿದೆ. ನಮ್ ಕರೆಕ್ಟ್ ಆಗಿ ಏನಪ್ಪಾ ನಡು 6 ಸಂಖ್ಯೆಗಳು ಬಂದ್ಬಿಟ್ಟು. ಅಕಸ್ಮಾತ್ ನಾ ಆ 7ಕ್ಕಿಂತ 20 ಕೂಡಿಸಿ 20ರಿಂದ ಗುಣಿಸಿ ಭಾಗಿಸಿದ್ರೆ ಅಂದ್ರ ಅಲ್ಲಿ ಏನಾಗ್ತಿದಪ್ಪ ಅಂದ್ರ 19 ಸಂಖ್ಯೆಗಳು ಸಿಕ್ತಿತ್ತು. ಇದೇ ತರ ನಾವು ಏನ್ ಮಾಡ್ಬೋದಪ್ಪ ಅಂದ್ರ ಯಾವುದೇ 2 ಪೂರ್ಣಾಂಕಗಳ ಮಧ್ಯೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು. ಇದು ಒಂದು ವಿಧಾನವಾಗಿತ್ತು. ಯಾವುದೇ 2 ಸಂಖ್ಯೆಗಳನ್ನ ಮಧ್ಯೆ ಬರೆಯುವಾಗ ಅತಿ ಸುಲಭವಾದಂತ ವಿಧಾನ. ನೀವು ಬೇಕಂದ್ರೆ ಇನ್ನು ಬೇರೆ ವಿಧಾನದಲ್ಲಿ ಕೂಡ ಈ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರ 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು, ಎರಡನೇ ಪ್ರಶ್ನೆಯಲ್ಲಿ ಕೂಡ ನಾವ್ ಏನ್ ಮಾಡಿದ್ವಿಪ್ಪ ಅಂದ್ರ ಅಲ್ಲಿ ಕೂಡ 2 ಮತ್ತು 3ರ ನಡುವಿನ
6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿದಿದ್ವಿ. ಆದ್ರೆ ಆ ಪ್ರಶ್ನೆಗೆ ಈ ಪ್ರಶ್ನೆಗೆ ವ್ಯತ್ಯಾಸ ಏನಪ್ಪಾ ಅಂದ್ರ 2 ಮತ್ತು 3 ಅಲ್ಲಿ ಏನಾಗಿದ್ದಪ್ಪ ಅಂದ್ರ ಪೂರ್ಣ ಸಂಖ್ಯೆಗಳಾಗಿದ್ದು. ಇಲ್ಲಿ ಆಲ್ರೆಡಿ ಏನಪ್ಪಾ 3 ಮತ್ತು 5 4/5 ಏನಪ್ಪಾ ಅಂದ್ರ 2 ಭಾಗಲಬ್ಧ ಸಂಖ್ಯೆಗಳೇ ಆಗ್ಯಾವು. ಹಾಗಾಗಿ ಈಗ ಹೆಂಗ್ ಮಾಡ್ಬೇಕು, ಇಲ್ಲಿ ಯಾವ ತರ ಮಾಡ್ಬೇಕು? ವಿದ್ಯಾರ್ಥಿಗಳೇ 3/5 ನಾವೇನ್ ಮಾಡೋಣ, ಎಷ್ಟು ಬೇಕಾಗ್ಯಾವಪ್ಪ? 5 ಭಾಗಲಬ್ಧ ಸಂಖ್ಯೆಗಳು ಬೇಕಾಗ್ಯಾವು. ನಾವೇನ್ ಮಾಡೋಣ, ಈ 3/5ಕ್ಕ ಗುಣ್ಲೆ 10 ಮಾಡಬಹುದು, ಅಥವಾ ನೀವು 5ರಲ್ಲೇನೋ ಗುಣಿಸಬಹುದು. ಗುಣ್ಲೆ 5 ಇದು ಗುಣ್ಲೆ 3ರಿಂದ 3 5 15 5 5 25 ಅಂದ್ರ 3/15 ಎಷ್ಟು ಬಂದ್ಬಿಡ್ತಪ್ಪ? 15/25 ಅಂತ ಬಂದ್ಬಿಡ್ತು. ಒಂದು ಸಮ ಭಾಗಲಬ್ಧ ಸಂಖ್ಯೆ ಮತ್ತು 3/5 ಇದೇ ತರ ಏನ್ ಮಾಡ್ರಪ್ಪ, 4/5 ಕೂಡ ಬರ್ಕೊಂಡ್ಬಿಡ್ರಿ. ಅಂದ್ರ ಇದು 4/5 ಕೂಡ ಇದೇ ತರ 5ರಿಂದ ಗುಣಿಸ್ರಿ ಮತ್ತೆ 5ರಿಂದ ಭಾಗಿಸ್ರಿ. 4 5 20 ಹೆಂಗ್ ಗುಣಿಸ್ಬೇಕು? ಅಂಶ ಗುಣಿಸ್ಬೇಕು, ಛೇದವನ್ನು ಗುಣಿಸ್ಬೇಕು. 5 5 25 ಅಂದ್ರೆ ನಮಗೆ ಇಲ್ಲಿ ಸಂಖ್ಯೆಗಳು ಸಿಕ್ಬಿಟ್ಟು ನೋಡ್ರಿ, ಸಮ ಭಾಗಲಬ್ಧ ಸಂಖ್ಯೆಗಳು ಸಿಕ್ಬಿಟ್ಟು. ಈಗ 15/25 ನಂತರ ಸಂಖ್ಯೆ ಏನಾಗಿರ್ತೈತಪ್ಪ ಅಂದ್ರ 16/25, 17/25, 18/25, 19/25, 20/25, 21/25. ಎಷ್ಟಾದ್ರು ನಮಗೆ ಎಷ್ಟು ಕೇಳ್ಯಾರ? 5 ಬರಿ ಅಂತ ಹೇಳ್ಯಾರ ಅವರು. ಇಲ್ಲಿ ಎಷ್ಟು ನೋಡ್ರಿ, ನೀವು ಎಷ್ಟು ಬೇಕಾದಷ್ಟು ಬರಿಬಹುದು. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬಹುದು. ಇದು 3/15 ಅಂದ್ರೆ ಎಷ್ಟು ಬರ್ತದಪ್ಪ ಅಂದ್ರ ಛೇದ ಹೊಡೆದಾಗ 5 1 5. ಇದು ಭಾಗ ಹೋಗಂಗಿಲ್ಲ, ಪಾಯಿಂಟ್ ಕೊಟ್ಟಾಗ ಏನಪ್ಪ 0 ತಗೋತೀವಿ, 30 ಆಯ್ತು. 5 6 30 ಅಂದ್ರೆ ಇದು 0.6. ಇಲ್ಲಿ ಯಾವ್ದಾದ್ರೂ ಒಂದು ಸಂಖ್ಯೆನ ನೀವು ಭಾಗಿಸಿದ್ದೆ ಆದ್ರ ಅದರ ಉತ್ತರ ಕೂಡ ಎಷ್ಟು ಬರ್ತಪ್ಪ ಅಂದ್ರೆ 0.6 ಗಿಂತ ಹೆಚ್ಚಿಗೆ ಬರ್ತೈತಿ. ಮತ್ತ ಇದು 4/5 ಅಂದ್ರೆ ಎಷ್ಟು ಬರ್ತೈತಪ್ಪ ಅಂದ್ರ 5 1 5 ಭಾಗದಲ್ಲಿ ಪಾಯಿಂಟ್ ಕೊಡ್ತೀವಿ, 0 ತಗೋತೀವಿ. 5 8 40 0.8 ಅಂದ್ರೆ ಈ ಎಲ್ಲಾ ಸಂಖ್ಯೆಗಳು ಏನದವಪ್ಪ ಅಂದ್ರ 0.6 ಗಿಂತ ದೊಡ್ಡ ಅದಾವು, ಮತ್ತ 0.8 ಗಿಂತ ಸಣ್ಣ ಅದಾವಪ್ಪ. ಸೊ ಈ ತರ ನಾವು ಏನ್ ಮಾಡ್ಬೋದು ಅಂದ್ರ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ನಾವು ಎಷ್ಟು ಬೇಕೋ ಅಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ವಿದ್ಯಾರ್ಥಿಗಳೇ, ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. 4ನೇ ಪ್ರಶ್ನೆಯಲ್ಲಿ ಏನಪ್ಪಾ ಮತ್ತೆ 3 ಪ್ರಶ್ನೆಗಳದಾವು. ಈ 4ನೇ ಪ್ರಶ್ನೆ ಏನಪ್ಪಾ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ಐತೆ. ವಿದ್ಯಾರ್ಥಿಗಳೇ, ಇದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರ, ಈ ಪ್ರಶ್ನೆಗಳನ್ನು ಬಿಡಿಸೋಕ್ಕಿಂತ ಮುಂಚೆ ನಿಮ್ಗೇನಪ್ಪಾ ಅಂದ್ರ ಘನಗಳ ಬಗ್ಗೆ ಗೊತ್ತಿರಬೇಕು. ಆಲ್ರೆಡಿ ನಾವು ಪೀಠಿಕೆಯನ್ನ ಭಾಗ ಮಾಡಿ ನೋಡ್ರಿ, ಆ ಪೀಠಿಕೆ ನೀವು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರ ಅತಿ ಸುಲಭವಾಗಿ ನೀವು ಇದನ್ನ ಬಿಡಿಸಬಹುದು. ಇಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಎ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ದಪ್ಪ. ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಪ್ರತಿ ಸ್ವಾಭಾವಿಕ ಸಂಖ್ಯೆ ಯಾವ ಬರ್ತಾವಪ್ಪ? ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1 2 3 4 ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಯಾವ ಮೊದಲು ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವ. ಏನಪ್ಪ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಕೂಡ ಏನಾಗಿರ್ತದೆ ಅದನ್ನ ಒಂದು ಪೂರ್ಣ ಸಂಖ್ಯೆ ಆಗೈತಿ ಅಂತ ಹೇಳ್ತಾನ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳಂದ್ರೆ ಯಾವಪ್ಪ? ಪೂರ್ಣ ಸಂಖ್ಯೆಗಳ ಗಣವನ್ನು ನಾವು W ದಿಂದ ಸೂಚಿಸ್ತೀವಿ. ಅದರಲ್ಲಿ ಬರ್ತಕ್ಕಂಥ ಯಾವ 0 1 2 ಎಲ್ಲಾ ಧನ ಸಂಖ್ಯೆಗಳು. ಹಾಗಾದ್ರ ಈ ಹೇಳಿಕೆ ಸರಿ ಆಗ್ಬೇಕಾಗಿತ್ತಂದ್ರ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಬರಬೇಕು. ಇಲ್ಲಿ ನೋಡ್ರಿ, ಯಾವ್ದು ಎಲ್ಲಾ ಧನ ಸಂಖ್ಯೆಗಳು ಇದ್ರಾಗದ ಎಲ್ಲಾ ಧನ ಸಂಖ್ಯೆ. ಹಾಗಾಗಿ ನಮ್ದು ಮೊದಲನೇ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರ ಸರಿ. ಕಾರಣ ಏನಪ್ಪಾ ಅಂದ್ರ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇವೆ. ಹಾಗಾಗಿ ಇದೇನಪ್ಪಾ ಅಂದ್ರ ಈ ಹೇಳಿಕೆ ಸರಿಯಾಗಿದೆ. ಒಂದನೇದಾಯ್ತು. ಇನ್ನು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಈಗ ಎರಡನೇ ಪ್ರಶ್ನೆ, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ.
ಹಾಗಾದ್ರೆ ಇಲ್ಲಿ ನೋಡ್ರಿಪ್ಪ ಅದೇ ತರಾನೇ ಐತಿ. ಪ್ರತಿಯೊಂದು ಪೂರ್ಣಾಂಕಗಳ ಘನ ಯಾವಪ್ಪ? ಪೂರ್ಣಾಂಕಗಳ ಘನ ಸಂಕೇತ I ಅಥವಾ Z ಬಳಸ್ತೀವಿ, ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆಗಳು ಬರ್ತಾವು? ಇಲ್ಲಿ ಯಾವ ಬರ್ತಾವಪ್ಪ ಅಂದ್ರ ಎಲ್ಲಾ ಋಣ ಸಂಖ್ಯೆಗಳು ಬರ್ತಾವು, ಅದ್ರ ಜೊತೆ ಪೂರ್ಣಾಂಕಗಳು ಎಲ್ಲ ಬರ್ತಾವ, ಪೂರ್ಣ ಸಂಖ್ಯೆಗಳೆಲ್ಲ 0 1 2 3 ಸೊ ಆನ್ ಅನಂತದವರೆಗೆ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರ ಪ್ರತಿಯೊಂದು ಪೂರ್ಣಾಂಕವು, ನೆನಪಿಟ್ಕೋರಿ ಇಲ್ಲಿ ಪ್ರತಿಯೊಂದು ಪೂರ್ಣಾಂಕ ಅಂದ್ರೆ ಇಲ್ಲಿ ಪ್ರತಿಯೊಂದು ಪೂರ್ಣಾಂಕ ಯಾವಪ್ಪ? ಇಲ್ಲಿ ಇವೆಲ್ಲ ಪೂರ್ಣಾಂಕಗಳೇ. ಈ ಎಲ್ಲಾ ಪೂರ್ಣಾಂಕಗಳು, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂಖ್ಯೆನೂ ಪೂರ್ಣ ಸಂಖ್ಯೆ ಅಂದ್ರ ಇದು W ಅದರ ಸಂಕೇತ. ಇಲ್ಲಿ ಇದು ಪೂರ್ಣ ಸಂಖ್ಯೆ, ಇವು ಪೂರ್ಣಾಂಕಗಳು. ಅಂದ್ರ ಪೂರ್ಣಾಂಕಗಳಲ್ಲಿ ಬರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಎಲ್ಲಿ ಬರ್ತಾವ ಹೇಳ್ತಾನವ? ಪೂರ್ಣ ಸಂಖ್ಯೆಗಳಲ್ಲಿ ಬರ್ತಾವು ಅಂತ ಹೇಳ್ತಂಗಿದ್ರ ಅರ್ಥ. ಚೆಕ್ ಮಾಡದಾನು ಇಲ್ಲಿ ಎಲ್ಲಾ 0 1 2 ಎಲ್ಲ ಧನ ಸಂಖ್ಯೆಗಳದಾವ, ಇಷ್ಟೆಲ್ಲ ಅದಾವ. ಆದ್ರೆ ಇಲ್ಲಿ ಬರ್ತಕ್ಕಂಥ ಋಣ ಸಂಖ್ಯೆಗಳು -1 -2 -3 ಇದರಲ್ಲಿ ಇಲ್ಲ. ಈ ಸಂಖ್ಯೆಗಳು ಇದರಲ್ಲಿ ಬರಂಗಿಲ್ಲ. ಹಾಗಾಗಿ ನಾವ್ ಏನ್ ಹೇಳ್ತೀವಿ? ಎಲ್ಲಾ ಪೂರ್ಣಾಂಕಗಳು ಏನಾಗಂಗಿಲ್ಲ? ಪೂರ್ಣ ಸಂಖ್ಯೆಗಳಾಗಂಗಿಲ್ಲ. ಈ ಕೆಲವೇ ಪೂರ್ಣಾಂಕಗಳು ಏನತ್ತಪ್ಪ? ಪೂರ್ಣ ಸಂಖ್ಯೆಗಳಾಗ್ತಾವ. ಹಾಗಾದ್ರೆ ಇವು ಇಲ್ಲದೆ ಇರುವುದರಿಂದ ನಾವೇನ್ ಹೇಳ್ತೀವಿ? ಪೂರ್ಣಾಂಕಗಳು, ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಲ್ಲ. ಹಾಗಾಗಿ ಇಲ್ಲಿ ಏನಾತಪ್ಪ? ಎರಡನೇ ಪ್ರಶ್ನೆಗೆ ಉತ್ತರ ಏನ್ ನಿಮ್ದು? ಈ ಹೇಳಿಕೆ ತಪ್ಪು. ಯಾಕಂತ ಕೇಳಿದ್ರೆ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಲ್ಲ. ಇನ್ನ ಮೂರನೇ ಪ್ರಶ್ನೆಪ್ಪ, ಮೂರನೇ ಹೇಳಿಕೆ ಏನದ? ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಆಗಿರುತ್ತದೆ. ಈ ಪ್ರಶ್ನೆಗೆ ನಾವು ಉತ್ತರ ಬರೀಬೇಕಾಗಿತ್ತಂದ್ರ ಭಾಗಲಬ್ಧ ಸಂಖ್ಯೆಗಳ ಘನ ಗೊತ್ತಿರಬೇಕು. ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು ಬರ್ತಾವೋ ಗೊತ್ತಿರಬೇಕು. ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳ ಘನದಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರ ಇವೆಲ್ಲಾ ಬರ್ತಾವು. -3 -2 -1 0. ಇವುಗಳನ್ನ ಹೊರತುಪಡಿಸಿ ಇಲ್ಲಿ ಎಂತ ಬರ್ತಾವಪ್ಪ ಅಂದ್ರ ಈ ತರ ಸಂಖ್ಯೆಗಳು ಕೂಡ ಇದರಲ್ಲಿ ಬರ್ತಾವು. ಧನ ಸಂಖ್ಯೆಗಳಾಗಿರ್ಬೋದು, ಋಣ ಸಂಖ್ಯೆ ಆಗಿರ್ಬೋದು, 0.3 ಈ ತರ ನಾವು ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವು. ಹಾಗಾದ್ರ ನೋಡ್ರಿ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಿದೆ. ಪೂರ್ಣ ಸಂಖ್ಯೆಗಳು ಇವು ಇಷ್ಟೇ ಅದಾವಪ್ಪ. ಇಲ್ಲಿ ನೋಡ್ರಿ, ಪೂರ್ಣ ಸಂಖ್ಯೆಗಳು ಇದರಲ್ಲಿ ಇರ್ತಕ್ಕಂಥ 0 ಮತ್ತು ಎಲ್ಲಾ ಧನ ಸಂಖ್ಯೆಗಳು ಇದ್ರಾಗ ನಾವು. ಆದ್ರೆ ಇಲ್ಲಿ ಇರ್ತಕ್ಕಂಥ ಪೂರ್ಣ ಭಾಗಲಬ್ಧ ಸಂಖ್ಯೆಗಳ ಘನದಲ್ಲಿ ಇರ್ತಕ್ಕಂಥ ಋಣ ಸಂಖ್ಯೆಗಳಾಗಿರ್ಬಹುದು, ಇದರಲ್ಲಿ ಇಲ್ಲ. ಪೂರ್ಣ ಸಂಖ್ಯೆ ಅಂದನವ ಪೂರ್ಣ ಸಂಖ್ಯೆ ಆಗ್ಯಾವ. ಹಾಗಾದ್ರೆ ನಾವು ಇವೆರಡನ್ನ ಕಂಪೇರ್ ಮಾಡ್ಬೇಕು, ಇವೆರಡ ಹೋಲಿಸ್ಬೇಕು. ಒಂದು ಪೂರ್ಣ ಸಂಖ್ಯೆಗಳ ಘನ ಮತ್ತು ಭಾಗಲಬ್ಧ ಸಂಖ್ಯೆಗಳ ಘನ. ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗಿಲ್ಲ. ಯಾಕಂದ್ರ ಇದರಲ್ಲಿ ಇರ್ತಕ್ಕಂಥ ಋಣ ಸಂಖ್ಯೆಗಳಿಲ್ಲ, ಇದರಲ್ಲಿ ಇರ್ತಕ್ಕಂಥ ದಶಮಾಂಶ ಆಗಿರ್ಬಹುದು ಮತ್ತು ಭಿನ್ನರಾಶಿ ರೂಪದ ಸಂಖ್ಯೆಗಳು ಕೂಡ ಏನಪ್ಪಾ ಇದರಲ್ಲಿ ಬರಂಗಿಲ್ಲ. ಈ P/Q ರೂಪದ ಸಂಖ್ಯೆಗಳು ಇದರ ಬರಂಗಿಲ್ಲ. ಹಾಗಾಗಿ ನಮ್ಮ ಉತ್ತರ ಮೂರನೇದೇನಪ್ಪಾ ಅಂದ್ರ ಇದು ಕೂಡ ತಪ್ಪು. ಯಾಕಂತ ಗೊತ್ತಾಯ್ತು ನಿಮ್ಗ? ಇಲ್ಲಿ ಬರ್ತ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗಿಲ್ಲ, ಹಾಗಾಗಿ ಇದು ತಪ್ಪು. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಡಿದ್ರೆ ನಿಮ್ಗೆ ಸಾಕು. ಪ್ರತಿಯೊಂದು ಹೇಳಿಕೆಗೆ ಒಂದೊಂದು ಮಾರ್ಕ್ಸ್ ನಿಮ್ಗೆ ಬರಬಹುದು. ಇವೆಲ್ಲ ಈ ಅಭ್ಯಾಸ ನಿಮ್ಗೆ ಪೂರ್ಣವಾಗಿ ಅರ್ಥ ಆಗ್ಬೇಕಂದ್ರ ಇದ್ರ ನಾಲೆಜ್ ನಿಮ್ಗೆ ಇರ್ಲೇಬೇಕು. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ, ಪೂರ್ಣ ಸಂಖ್ಯೆಗಳಂದ್ರೆ ಯಾವ, ಪೂರ್ಣಾಂಕಗಳಂದ್ರೆ ಯಾವ, ಮತ್ತು ಭಾಗಲಬ್ಧ ಸಂಖ್ಯೆಗಳಂದ್ರ ಯಾವ. ಓಕೆ ವಿದ್ಯಾರ್ಥಿಗಳೇ, ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನೇನಪ್ಪಾ ಅಂದ್ರ ಎಕ್ಸರ್ಸೈಸ್ 1.2 ಬಿಡಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ ಗೆಳೆಯರಿಗೆ ಶೇರ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳು.